ಟೈಟಲ್ ನೋಡಿನೇ ನಿಮಗೆ ಶಾಕ್ ಆಗ್ಬೋದು ಮತ್ತು ಕೆಲವ್ರಿಗೆ ಭಯ ಆಗ್ಬೋದು. ಏನು 28 ಇಯರ್ಸ್ಗೆ ಮೆನೋಪಾಸಾ, ಇದು ನಿಜಾನಾ? ಹೀಗಾಗಕ್ಕೆ ಸಾಧ್ಯ ಇದೆಯಾ? 28 ಇಯರ್ಸ್ ಅಂದರೆ ಏನು? ಈಗ ತಾನೇ ಒಂದು ಕೆರಿಯರ್ ಸ್ಟಾರ್ಟ್ ಆಗಿರುತ್ತೆ, ಮದುವೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಥವಾ ಮಗುಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ತುಂಬ ಫ್ಯೂಚರ್ ಪ್ಲ್ಯಾನ್ಸ್ ಇರುತ್ತೆ. ಸಡನ್ನಾಗಿ ಪೀರಿಯಡ್ ಸ್ಟಾಪ್ ಆಯಿತು ಅಂದರೆ ಎಂಥವ್ರಿಗಾಗಲಿ ಶಾಕ್ ಆಗುತ್ತೆ. ಇದೊಂದು ರಿಯಲ್ ಪೇಷಂಟ್ ಸ್ಟೋರಿನೇ. ಅವರು ನನ್ನ ಹತ್ರ ಬಂದಾಗ ಅವ್ರಿಗೆ 28 ಇಯರ್ಸ್. ಅವ್ರಿಗೇನು ಕಂಪ್ಲೇಂಟ್ಸ್ ಇತ್ತಂದರೆ ಬರೀ ಇರ್ರೆಗ್ಯುಲರ್ ಪೀರಿಯಡ್ಸ್, ಜೊತೆಗೆ ಆಗ್ತಾನೆ ಜಾಬ್ ಚೇಂಜ್ ಮಾಡಿದ್ರು, ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರು. ಹಾಗೆ ಕೇಳಿ ನೋಡಿದಾಗ 1 ಇಯರಿಂದ 2-3 ಮಂತ್ಸ್ ಒಂದ್ಸತಿ ಪೀರಿಯಡ್ಸ್ ಆಗ್ತಾ ಇದೆ. ಈಗಂತೂ ಸಡನ್ ಆಗಿ 6 ಮಂತ್ಸಿಂದ ಅವ್ರಿಗೆ ಪೀರಿಯಡ್ಸ್ ಆಗಿಲ್ಲ ಅಂತ ಬಂದಿದ್ರು. ಜೊತೆಗೆ ಸ್ವಲ್ಪ ಮೂಡ್ ಸ್ವಿಂಗ್ಸು ಈ ರೀತಿ ಎಲ್ಲ ಇತ್ತು. ವರ್ಕ್ ಪ್ರೆಷರಿಂದ ಈ ರೀತಿ ಇದೆ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ ಅವರು. ನನ್ನ ಹತ್ರ ಬಂದಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದಾಗ ಒಂದು ಬೇಸಿಕ್ ಟೆಸ್ಟ್ ಮಾಡಿಸ್ತೀವಿ. ಆ ಟೆಸ್ಟ್ ರಿಸಲ್ಟ್ ನೋಡಿದಾಗ ನನಗೆ ಶಾಕ್ ಆಯಿತು. ಆ ಹುಡುಗಿ ಇನ್ನು 28 ಇಯರ್ಸ್, ಅವ್ರ ರಿಸಲ್ಟಲ್ಲಿ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಂತ ಇದೆ, ಅಂದರೆ ಮೆನೋಪಾಸ್ ಆಗಿದೆ ಅಂತಲೇ ಅರ್ಥ. ಈ ವಿಷಯ ಕೇಳಿದಾಗ ಅವರಿಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೇ ಕಷ್ಟ ಆಗುತ್ತೆ. ಯೂಶಲಿ ಇಂಡಿಯಾದಲ್ಲಿ ಮೆನೋಪಾಸ್ ಆಗ್ತಾರೆ ಅಂದರೆ ಒಂದು 45-50 ಅಥವಾ 55 ಇಯರ್ಸ್ ಮ್ಯಾಕ್ಸಿಮಮ್ ಆಗ್ತಾರೆ. ಆದರೆ ಕೆಲವರು ಅರ್ಲಿ 40ಸಲ್ಲೂ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಲೇಟ್ 20s, ಅರ್ಲಿ 30ಸಲ್ಲಿ ಇರೋರಿಗೆಲ್ಲ ಮೆನೋಪಾಸ್ ಆಗ್ತಾ ಇದೆ ಅಂದರೆ ಅದು ನಾರ್ಮಲ್ ಅಲ್ಲ, ಅದನ್ನು ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಒಂದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಳಿ, ಇದು ಆಗಿದ್ದು ನನ್ನ ತಪ್ಪಿಂದ ಅಂತ ನಿಮ್ಮನ್ನು ನೀವೇ ದೂಷಿಸ್ಕೋಬೇಡಿ. ಇದಕ್ಕೆ ರೀಸನ್ ಏನು ಅಂತ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ. ನಾನೇನೋ ಮಾಡಿದ್ರಿಂದ ಈ ರೀತಿ ನನಗಾಯಿತು, ನಾನೇನೋ ತಪ್ಪು ಮಾಡಿದ್ದಕ್ಕೆ ಈ ರೀತಿ ಆಯಿತು ಅಂತ ಅಂದ್ಕೋಬೇಡಿ. ನೀವೊಬ್ಬರೇ ಅಲ್ಲ, ಬಹಳಷ್ಟು ಜನ ಮಹಿಳೆಯರಿಗೆ ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ನೋಡ್ತಿರೋ ಭಾಳಷ್ಟು ಮಹಿಳೆಯರಿಗೆ ಒಂದು ಡೌಟ್ ಬರ್ಬೋದು, ನನಗೂ ಈ ರೀತಿ ಆಗೋ ಚಾನ್ಸಸ್ ಇರುತ್ತಾ? ನನಗೂ ಇರೆಗ್ಯುಲರ್ ಪೀರಿಯಡ್ಸ್ ಇದೆಯಲ್ಲ? ಇವತ್ತಿನ ಈ ವಿಡಿಯೋನಲ್ಲಿ ನಾನು ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಏನಕ್ಕಾಗುತ್ತೆ, ಅದನ್ನು ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಂತಂದರೆ ಓವರೀಸು ಅದರ ಏಜ್ಗಿಂತ ಬೇಗನೆ ಶಟ್ ಡೌನ್ ಆಗುತ್ತೆ ಆ್ಯಂಡ್ ಓವ್ಯುಲೇಷನ್ ಆಗೋದು ನಿಂತು ಹೋಗಿದೆ ಅಂತ ಅರ್ಥ. ಇದನ್ನು ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ. ಈ ರೆಡ್ ಫ್ಲ್ಯಾಗ್ಸ್ ಇದ್ದರೆ ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್. ತುಂಬ ಜಾಸ್ತಿ ಗ್ಯಾಪಲ್ಲಿ ಪೀರಿಯಡ್ಸ್ ಆಗೋಕ್ಕೆ ಶುರು ಆಗುತ್ತೆ. ಇದು ಕ್ರಮೇಣವಾಗಿ ಆಗೋಕ್ಕೆ ಶುರು ಆಗುತ್ತೆ. ಫಸ್ಟ್ 2 ಮಂತ್ಸ್ 3 ಮಂತ್ಸ್ ಒಂದ್ಸತಿ ಆಗ್ತಾ ಇರುತ್ತೆ, ಆಮೇಲೆ 3 ಮಂತ್ಸ್ 4 ಮಂತ್ಸಿಗೆ ಒಂದ್ಸತಿ ಆಗ್ತಾ ಇರುತ್ತೆ. ಹೀಗೆ ಗ್ಯಾಪು ಜಾಸ್ತಿ ಆಗ್ತಾ ಇರುತ್ತೆ. ಅಥವಾ ಸಡನ್ನಾಗಿ ರೆಗ್ಯುಲರ್ ಆಗಿದ್ದ ಪೀರಿಯಡ್ಸು ಇರ್ರೆಗ್ಯುಲರ್ ಆಗೋಕ್ಕೆ ಶುರು ಆಗುತ್ತೆ. ಈ ಥರ ಸಿಂಪ್ಟಮ್ಸ್ ಇದೆ. ಅದರ ಜೊತೆಗೆ ನಿಮಗೆ ಹಾಟ್ ಫ್ಲ್ಯಾಶಸ್, ರಾತ್ರಿ ಮಲಗಿದ್ದಾಗ ತುಂಬಾ ಸ್ವೆಟ್ಸ್ ಆಗೋದು, ಸಡನ್ನಾಗಿ ಮೈಕೈಯೆಲ್ಲ ಬಿಸಿ ಆಗೋದು ಈ ರೀತಿ ಬರುತ್ತೆ. ಜೊತೆಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ತುಂಬ ಬೇಗ ಹೆದರಿಕೆ ಆಗೋದು, ಅಳು ಬರೋದು, ಕೋಪ ಬರೋದು ಈ ರೀತಿ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ನೆನಪಿನ ಶಕ್ತಿ ಕಡಿಮೆ ಆಗೋದು, ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗೋದು, ಬ್ರೈನ್ ಫಾಗಿಂಗ್ ಅಂತ ಹೇಳ್ತಾರೆ, ಆ ರೀತಿ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ನೋಟಿಸ್ ಮಾಡ್ದಂಗೆ ವೆಜೈನಲ್ ಡ್ರೈನೆಸ್ ಕೂಡ ಶುರು ಆಗಿರುತ್ತೆ. ಇದೆಲ್ಲ ಸಿಂಪ್ಟಮ್ಸು ರೆಡ್ ಫ್ಲ್ಯಾಗ್ ಅಂತ ಕನ್ಸಿಡರ್ ಆಗುತ್ತೆ. ಈ ರೀತಿ ಇದ್ದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಡಾಕ್ಟರ್ ಬಳಿ ಹೋದಾಗ ಅವರು ಕೆಲವೊಂದು ಬೇಸಿಕ್ ಟೆಸ್ಟ್ಸ್ ಮಾಡಿಸ್ತಾರೆ. ಫಸ್ಟ್ ಇಂಪಾರ್ಟೆಂಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ತಾರೆ. ಅದರಲ್ಲಿ ಓವರಿ ಸೈಜ್ ಎಷ್ಟಿದೆ, ಅದರಲ್ಲಿ ಎಷ್ಟು ಫಾಲಿಕಲ್ಸ್ ಇದೆ ನೋಡಿಕೊಂಡು ಈ ಥರ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಬೋದು. ಜೊತೆಗೆ AMH ಅಂತ ಟೆಸ್ಟ್ ಮಾಡ್ತಾರೆ, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ. ಈ ಟೆಸ್ಟಿಂದ ನಮಗೆ ಓವರಿಯಲ್ಲಿ ಎಷ್ಟು ರಿಸರ್ವ್ ಇದೆ, ಇನ್ನು ಎಷ್ಟು ಮೊಟ್ಟೆಗಳು ಇದೆ ಅಂತ ತಿಳಿದ್ಬಿಡುತ್ತೆ. ಇದರ ಜೊತೆಗೆ LH ಆ್ಯಂಡ್ FSH ಈ ಹಾರ್ಮೋನ್ಸ್ ಕೂಡ ಏರ್ಪೇರ್ ಆಗಿದ್ರೆ ಮೆನೋಪಾಸ್ ಆಗಿರೋ ಚಾನ್ಸಸ್ ಇರುತ್ತೆ. ಈ ಟೆಸ್ಟ್ ಎಲ್ಲ ನೋಡಿಕೊಂಡು ನಿಮ್ಮ ಡಾಕ್ಟರು ಒಂದು ಫೈನಲ್ ಡಯಾಗ್ನೋಸಿಸ್ಗೆ ಬರಬಹುದು. ನಿಮಗೆ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಆಗಿದೆಯಾ ಅಥವಾ ಇದು ಜಸ್ಟ್ ಬೇರೆ ಸಿಂಪ್ಟಮ್ಸಾ ಅಂತ ತಿಳ್ಕೊಬಹುದು. ಈ ಪ್ರಿಮೆಚೂರ್ ಮೆನೋಪಾಸ್ ಆಗಿರುವಂಥ ಲೇಡೀಸಲ್ಲಿ ಲಾಂಗ್ ಟರ್ಮಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಈಸ್ಟ್ರೋಜನ್ ನಮ್ಮ ಬಾಡಿಯ ಬಹಳಷ್ಟು ಆರ್ಗನ್ಸ್ಗೆ ಸಪೋರ್ಟಿವ್ ಆಗಿ ಇರುತ್ತೆ. ಪ್ರಿಮೆಚೂರ್ ಮೆನೋಪಾಸ್ ಆದಾಗ ಈಸ್ಟ್ರೋಜನ್ ಕಡಿಮೆ ಇರುತ್ತಲ್ವ, ಆದ್ದರಿಂದ ನಿಮಗೆ ಬೋನ್ ಹೆಲ್ತ್ ಬರುವಂಥ ಪ್ರಾಬ್ಲಮ್ ಆಗ್ಬೋದು. ಬೋನ್ಸ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ರೆಗ್ಯುಲರ್ ಆಗಿ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ D ತೊಗೊಂಡ್ರೆ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸನ್ಲೈಟ್ ಎಕ್ಸ್ಪೋಜರ್, ಡಯಟ್ನಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರುವಂಥ ಆಹಾರಗಳನ್ನೆಲ್ಲ ಸೇವಿಸಿದ್ರೆ ಈ ಪ್ರಾಬ್ಲಮ್ನ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಹಾರ್ಟ್ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾರ್ಟ್ಗೆ ಈಸ್ಟ್ರೋಜನ್ ತುಂಬ ಎಫೆಕ್ಟಿವ್ ಆಗಿ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ಆದ್ದರಿಂದ ಹಾರ್ಟ್ ಪ್ರಾಬ್ಲಮ್ಸು ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಕಾಣುತ್ತೆ.
ಅದಕ್ಕೋಸ್ಕರ ನೀವು ಹಾರ್ಟ್ಗೆ ಹೆಲ್ದಿ ಆಗಿರುವಂಥ ಡಯಟ್ನ ಫಾಲೋ ಮಾಡಬೇಕು. ಅದರಲ್ಲಿ ಲೋ ಫ್ಯಾಟ್ ಇರಬೇಕು, ಲೋ ಸಾಲ್ಟ್ ಇರಬೇಕು. ಇದು ಹಾರ್ಟ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಜೊತೆಗೆ ಎಕ್ಸಸೈಸ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್. ಬ್ರಿಸ್ಕ್ ವಾಕಿಂಗ್ 10,000 ಸ್ಟೆಪ್ಸ್ ಪರ್ ಡೇ ಫಾಲೋ ಮಾಡಬೇಕು. ಇದರ ಜೊತೆಗೆ ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ಡು, ಸೋಡಾ ಅಥವಾ ಶುಗರ್ ಡ್ರಿಂಕ್ಸ್, ಆಲ್ಕೋಹಾಲ್ ಇದನ್ನು ಮತ್ತು ಸ್ಮೋಕಿಂಗ್ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಒಂದು ಹುಡುಗಿಗೆ ನಿನಗೆ ಪ್ರಿಮೆಚೂರ್ ಮೆನೋಪಾಸ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಎಸ್ಪೆಷಲಿ ಅವರು ಫ್ಯಾಮಿಲಿ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಫರ್ಟಿಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ನನಗೆ ನೆಕ್ಸ್ಟ್ ಯಾವತ್ತೂ ಪೀರಿಯಡ್ಸೇ ಆಗಲ್ವಲ್ಲ, ಹೆಲ್ತ್ ಬಗ್ಗೆ ಏನು ಅಂತ ಯೋಚನೆ ಸಹ ಇರುತ್ತೆ. ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟೇ ಈಸಿ ಅಲ್ಲ. ಆದ್ದರಿಂದ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಈ ಥರ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದರೂ ಒಬ್ಬರು ನಿಮ್ಮ ಸಪೋರ್ಟಿವ್ ಪರ್ಸನ್ ಜೊತೆ ಮಾತಾಡಿ. ಇಲ್ಲ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು. ನೀವು ಒಬ್ಬರೇ ಅಲ್ಲ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಪೀರಿಯಡ್ಸ್ ಆದರೆ ಮಾತ್ರ ನಿಮಗೆ ವ್ಯಾಲ್ಯೂ ಇದೆ ಅಥವಾ ಮಗು ಆದರೆ ಮಾತ್ರ ನಿಮಗೆ ವ್ಯಾಲ್ಯೂ ಇದೆ ಅನ್ನೋದಿರೋದಿಲ್ಲ. ನೀವು ಹೇಗೆ ಬದುಕ್ತೀರಾ, ನಿಮ್ಮ ಜೀವನ ನೀವು ಹೇಗೆ ರೂಪಿಸ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ವ್ಯಾಲ್ಯೂ ಡಿಸೈಡ್ ಆಗುತ್ತೆ ಹೊರತು ಇದೆಲ್ಲ ಸೆಕೆಂಡ್ರಿ. ಸೊ ನೀವು ಸಪೋರ್ಟ್ ಗ್ರೂಪ್ಸ್ ಫಾರ್ಮ್ ಮಾಡ್ಕೋಬೋದು, ಇಲ್ಲ ನಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ಪ್ರಿಮೆಚೂರ್ ಮೆನೋಪಾಸ್ ಆಗಿದೆ ಅಂತ ಡಯಾಗ್ನೋಸ್ ಆಯಿತು. ಅದರ ಅರ್ಥ ನಿಮಗೆ ಎಂಡ್ ಆಫ್ ದ ಲೈಫ್ ಅಂತಲ್ಲ, ಒಂದು ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಕೋಬಹುದು ಆ್ಯಂಡ್ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಅದಕ್ಕೆ ನಿಮಗೆ ಕೆಲವೊಂದು ಸಪೋರ್ಟಿವ್ ಥೆರಪೀಸ್ ಇರುತ್ತೆ. ಉದಾಹರಣೆಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಹಾರ್ಮೋನ್ಸ್, ನಿಮ್ಮ ಬಾಡಿಗೆ ಸಪೋರ್ಟ್ ಆಗೋದಕ್ಕೆ ಹಾರ್ಮೋನ್ಸ್ ಕೊಡ್ತೀವಿ. ಅದರಿಂದ ನಿಮ್ಮ ಬೋನ್ ಹೆಲ್ತ್, ಕಾರ್ಡಿಯಾಕ್ ಹೆಲ್ತ್, ಮೆಂಟಲ್ ಹೆಲ್ತ್ ಇದೆಲ್ಲ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ನೀವು ಕೆಲವೊಂದು ಡಯಟ್ರಿ ಚೇಂಜಸ್ ಮಾಡ್ಕೋಬೋದು, ಅದರಿಂದ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇದ್ದರೂ ಅದರಿಂದ ರಿಲೀಫ್ ಸಿಗ್ಬೋದು. ಚಿಕ್ಕ ವಯಸ್ಸಲ್ಲೇ ಮೆನೋಪಾಸ್ ಆಯಿತು ಅಂದಾಗ ಒಂದು ಮೇನ್ ಥಿಂಗ್ ಮೈಂಡಲ್ಲಿ ಕೊರಿತಾ ಇರುತ್ತೆ, ನಾವು ಮಗುಗೆ ಹೇಗೆ ಪ್ಲ್ಯಾನ್ ಮಾಡೋದು, ಫರ್ಟಿಲಿಟಿ ಹೇಗಿರುತ್ತೆ, ನಾವು ಕನ್ಸೀವ್ ಆಗ್ಬೋದಾ ಇಲ್ವಾ ಅನ್ನೋದು ತುಂಬಾ ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಅರ್ಲಿ ಸ್ಟೇಜಲ್ಲೇ ಇದು ಡಿಟೆಕ್ಟ್ ಆಯಿತು ಅಂತಂದರೆ ನೀವು ಪ್ರೆಗ್ನೆನ್ಸಿಯನ್ನು ಇಮಿಡಿಯೇಟ್ಲಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಇಲ್ಲ ನಿಮಗೆ ಈಗಲೇ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಟೈಮ್ ಬೇಕು ಅಂತಂದರೆ ನೀವು ಎಗ್ ಫ್ರೀಸಿಂಗ್ ಮಾಡಿಸಿ ಇಟ್ಕೋಬಹುದು. ಒಬ್ಬರು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟು ಲೇಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು ಅಂತಂದರೆ ನೀವು ಬೇರೆ ಆಪ್ಷನ್ಸ್ಗೆ ಹೋಗ್ಬೋದು. ಈಗ ಮೆನೋಪಾಸ್ ಆಗೋದ್ಮೇಲೆ ನಿಮಗೆ ಗೊತ್ತಾಗಿದೆ ಅಂತಂದರೆ ಡೋನರ್ ಎಗ್ ಮತ್ತು IVF ಮೂಲಕ ನಿಮಗೆ ಮತ್ತೆ ಕನ್ಸೀವ್ ಆಗ್ಬೋದು. ಇಷ್ಟೆಲ್ಲ ನಾವು ಮಾತಾಡಿದ್ಮೇಲೆ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ನಿಮ್ಮ ಬಾಡಿಯ ಸಿಗ್ನಲ್ಸ್ನ ನೀವು ಇಗ್ನೋರ್ ಮಾಡಬೇಡಿ. ಅರ್ಲಿ ಡಿಟೆಕ್ಷನ್ ಮಾಡೋದು ಯಾವಾಗಲೂ ಉತ್ತಮ. ಟೈಮ್ಲಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಿಮ್ಮ ಫ್ಯೂಚರ್ನ ನೀವು ಚೇಂಜ್ ಮಾಡ್ಕೋಬೋದು, ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಈ ವಿಷಯದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ, ಯಾವುದೇ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಬೇಕು ಅಂತಂದರೆ ನನ್ನ ಇಮೇಲ್ ಐಡಿಯನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಕಾಮೆಂಟ್ ಮೂಲಕನೂ ಕೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಮಹಿಳೆಯರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯೋದಕ್ಕೋಸ್ಕರ ನಿಮ್ಮ ಡಾಕ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಾಕ್ಟರ್.